ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಇನಿಷಿಯೇಟಿವ್, ಅವ್ರದ್ದೇ ಇನಿಷಿಯೇಟಿವ್ ಇದು, ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು. ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ಬಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ಸೋದು, ಅವ್ರಿಗೆ ಅಂತ ಏನಾರು ಮಾಡಿಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ದೆ. ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ. ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಯಾಕಿದೆ ಅಂತಂದರೆ, ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನು ಅಂದರೆ, ರೈಟರ್ ಆಗಿದ್ದವರು ಒಂದು ಫಿಲಮ್ 2 ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲು ಹೆಂಗಿತ್ತು ಅಂದರೆ, ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತೊಗೊಂಬರೋರು, ಅದನ್ನು ಒಂದು ರೈಟರ್ ಯಾರೋ ಚಿ ಉದಯಶಂಕರ್ಗೋ ಯಾರೋ ಒಬ್ರು ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ, ಒಂದು ಎಲ್ಲರಿಗೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಇನಿಷಿಯೇಟಿವ್, ಅವ್ರದ್ದೇ ಇನಿಷಿಯೇಟಿವ್ ಇದು, ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು. ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ಬಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ಸೋದು, ಅವ್ರಿಗೆ ಅಂತ ಏನಾರು ಮಾಡಿಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ದೆ. ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ. ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಯಾಕಿದೆ ಅಂತಂದರೆ, ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನು ಅಂದರೆ, ರೈಟರ್ ಆಗಿದ್ದವರು ಒಂದು ಫಿಲಮ್ 2 ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲು ಹೆಂಗಿತ್ತು ಅಂದರೆ, ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತೊಗೊಂಬರೋರು, ಅದನ್ನು ಒಂದು ರೈಟರ್ ಯಾರೋ ಚಿ ಉದಯಶಂಕರ್ಗೋ ಯಾರೋ ಒಬ್ರು ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ, ಒಂದು ಎಲ್ಲರಿಗೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಇನಿಷಿಯೇಟಿವ್, ಅವ್ರದ್ದೇ ಇನಿಷಿಯೇಟಿವ್ ಇದು, ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು. ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ಬಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ಸೋದು, ಅವ್ರಿಗೆ ಅಂತ ಏನಾರು ಮಾಡಿಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ದೆ. ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ. ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಯಾಕಿದೆ ಅಂತಂದರೆ, ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನು ಅಂದರೆ, ರೈಟರ್ ಆಗಿದ್ದವರು ಒಂದು ಫಿಲಮ್ 2 ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲು ಹೆಂಗಿತ್ತು ಅಂದರೆ, ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತೊಗೊಂಬರೋರು, ಅದನ್ನು ಒಂದು ರೈಟರ್ ಯಾರೋ ಚಿ ಉದಯಶಂಕರ್ಗೋ ಯಾರೋ ಒಬ್ರು ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ, ಒಂದು ಎಲ್ಲರಿಗೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.